ನಮಸ್ಕಾರ ಎಲ್ರಿಗೂ. ನಾನು ರಮೇ ಜಗತ್ ಮೈಸೂರು. ಶಾಲೆಯ ವಿಚಾರ ಸಾಕಷ್ಟು ಜನ ಕೇಳ್ತಾ ಇದ್ರಿ. ಸರ್ಕಾರಿ ಶಾಲೆಯನ್ನು ದತ್ತು ತಗೋತೀನಿ ಅಂತ ಹೇಳಿದ್ರಿ, ಏನಾಯಿತು ಇತ್ತು 3-4 ತಿಂಗಳಾಯಿತು, ಅದೆಲ್ಲ ಸುಮ್ಮನೆ ಅದು ಇದು ಅಂತ ಅಂದ್ಬಿಟ್ಟು ನನ್ನ ಪ್ರಯತ್ನನ ನಾನು ಸಾಕಷ್ಟು ಮಾಡ್ತಾನೆ ಬಂದೆ. ಸೊ ಇವತ್ತು ಕೋಟಿ ಕೊಟ್ಟರು, ಕೋಟಿ ಸಂಪಾದನೆ ಮಾಡಿದಾಗಲೂ ನನಗೆ ಸಂತೋಷ ಆಗಿತ್ತು, ಇಲ್ಲ ಅಂತಲ್ಲ. ಬಟ್ ಆದರೆ ಈಗ ನಿಜಕ್ಕೂ ಕೋಟಿ ಸಂಪಾದನೆ ಮಾಡಿದಷ್ಟೇ ಖುಷಿ ಆಯಿತು ನನಗೆ. ಇವತ್ತು ಅಫಿಷಿಯಲಿ ನನ್ನ ಕೈಗೆ ಲೆಟ್ರ್ ಸಿಕ್ತು. ನಾನು ಕೂಡ ಇಲ್ಲಿ ನೋಡಿ ಸೈನ್ ಮಾಡ್ತಾಯಿದ್ದೀನಿ. ಸಿಕ್ಕಾಪಟ್ಟೆ ಹ್ಯಾಪಿಯಾಗಿದ್ದೀನಿ. ಗುರುವಾರನೇ ಸಿಕ್ಕಿದೆ. ಏನೋ ಒಂಥರ ಖುಷಿ ಇದ್ದೇನೆ. ಈ ಸೋಮವಾರದಿಂದ ಕೆಲಸ ಶುರುವಾಗ್ತಾಯಿದೆ. ತುಂಬ ಜನ ಎಲ್ಲ ವಿಶ್ ಮಾಡಿದ್ರಿ, ಎಲ್ರಿಗೂ ಕೂಡ ಥ್ಯಾಂಕ್ ಯು. ಸೊ ಡಿಪಾರ್ಟ್ಮೆಂಟ್ ಅವ್ರ ಕಡೆಯಿಂದನೂ ಕೂಡ ಸಾಕಷ್ಟು ಸಹಕಾರ, ಸ್ವಲ್ಪ ಲೇಟಾಗಿ ಸಿಕ್ತು, ಏನೂ ತೊಂದರೆ ಇಲ್ಲ. ಎಲ್ರಿಗೂ ಕೂಡ ಥ್ಯಾಂಕ್ ಯು. ಅವರು ಕೆಲಸದ ಒತ್ತಡದಲ್ಲಿದ್ದರು, ಏನು ಮಾಡೋಕ್ಕಾಗಿಲ್ಲ. ಸೊ HM ಇಂದ ಹಿಡಿದು ಅಂದರೆ ಕೋಟೆಹುಂಡಿ ಸರ್ಕಾರಿ ಶಾಲೆಯನ್ನು ನಾನು ದತ್ತು ತೊಗೊಂಡಿರೋವಂಥದ್ದು. ಸೊ ಶಾಲೆ ಇವಾಗ ಸದ್ಯಕ್ಕೆ ಈ ಥರ ಇದೆ. ಇನ್ನು 1 ತಿಂಗಳು ನನಗೆ ಟೈಮ್ ಇದೆ ಅಷ್ಟೇ. 2 ತಿಂಗಳು ಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಏನು ಮಾಡೋಕ್ಕಾಗಲ್ಲ. ಇನ್ನೊಂದು ತಿಂಗಳಿದೆ. ಇನ್ನೊಂದು ತಿಂಗಳಲ್ಲಿ ಕಂಪ್ಲೀಟಾಗಿ ಚೇಂಜ್ ಮಾಡ್ತಾಯಿದ್ದೀನಿ. ಫುಲ್ ಹೈಟೆಕ್ ಪ್ರೈವೇಟ್ ಶಾಲೆ ಏನಿದೆ ಆ ರೀತಿ ಭಗವಂತ ನನ್ನ ಕೈಲಿ ಮಾಡಿಸ್ತಾ ಇದ್ದಾನೆ ಅಷ್ಟೇ. ನಾನು ಮಾಡ್ತಾಯಿದ್ದೀನಿ ಅಂತಲ್ಲ, ನಾವೆಲ್ಲ ಏನು ನಿಮಿತ್ತ ಅಷ್ಟೇ. ಸೊ ಭಗವಂತ ನನ್ನ ಮೂಲಕ ಮಾಡಿಸ್ತಾ ಇದ್ದಾನೆ. ಸೊ ತುಂಬ ಜನ ವಿಶ್ ಮಾಡಿದ್ರಿ, ಎಲ್ರಿಗೂ ಕೂಡ ಥ್ಯಾಂಕ್ ಯು. ಖುಷಿ ಆಗ್ತಾಯಿದೆ ಅಷ್ಟೇ. ಹೇಳೋದ್ನೆಲ್ಲ ಕೋಟಿ ಸಂಪಾದನೆ ಮಾಡಿದಷ್ಟೇ ಖುಷಿ ಆಗ್ತಾಯಿದೆ. ಇನ್ಮೇಲೆ ಪ್ರತಿದಿನ ಕೂಡ ಈ ವರ್ಕ್ ನಡೀತಾ ಇರುತ್ತಲ್ಲ, ಡೇ ಬೈ ಡೇ ಅಪ್ಡೇಟ್ ಮಾಡ್ತಾ ಇರ್ತೀನಿ, ಸ್ಟೆಪ್ ಬೈ ಸ್ಟೆಪ್ ಹೇಗೆಲ್ಲ ವರ್ಕ್ ನಡೀತಾ ಇದೆ ಅಂತ ಅಂದ್ಬಿಟ್ಟು, ಏನೇನೆಲ್ಲ ಮಾಡಿಸ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು. ಸೊ ನಮಗೇನಾದ್ರು ಕೆಲಸಕ್ಕೆ ರಿಕ್ವೈರ್ಮೆಂಟ್ ಇದ್ದರೆ ಅದನ್ನು ಕೂಡ ನಾನು ತಿಳಿಸ್ತಾ ಇರ್ತೀನಿ. ಸೊ ದಯವಿಟ್ಟು ಫಾಲೋ ಮಾಡಿ ಅಂತ ಕೇಳ್ಕೊತೀನಿ. ಬೇರೆ ವೀಡಿಯೋಸ್ಗಳಲ್ಲಿ ಫಾಲೋ ಮಾಡಿ ಆ ಥರ ಎಲ್ಲ ನಾನು ಕೇಳೋದಕ್ಕೆ ಅಷ್ಟಿಷ್ಟ ಇಲ್ಲ. ಏನೋ ನಿಮ್ಮ ವಿಷಸ್ ಬಂದರೆ ನನಗೂ ಖುಷಿ ಆಗುತ್ತೆ. ಇದರಿಂದ ಬೇರೆ ಏನು ನಿರೀಕ್ಷೆಗಳಿಲ್ಲ, ನಿಮ್ಮ ಹಾರೈಕೆಗಳ ನಿರೀಕ್ಷೆ ಅಷ್ಟೇ ಇರುವಂಥದ್ದು. ಜೊತೆಗೆ ಇಂಟರ್ಲಾಕಿಂಗ್ ಬ್ರಿಕ್ಸ್ ಮಾಡೋವಂಥವ್ರು ಮೈಸೂರಲ್ಲಿ ಯಾರಾದರೂ ಇದ್ದರೆ ಅಂಥವ್ರು ಸ್ವಲ್ಪ ನನ್ನ ಕಾಂಟ್ಯಾಕ್ಟ್ ಮಾಡಿ, ನನ್ನ ನಂಬರನ್ನು ಕೊಡ್ತೀನಿ. ಜೊತೆಗೆ ಇಂಟರ್ಲಾಕಿಂಗ್ ಬ್ರಿಕ್ಸು ಜೊತೆಗೆ ಲಾನ್ ಮಾಡೋವಂಥವ್ರು. ಯಾಕಂದರೆ ಯಾಕೆ ವೀಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಅಂತಂದರೆ, ನೇರವಾಗಿ ಹೋಗಿ ಕಾಂಟ್ಯಾಕ್ಟ್ ಮಾಡೋದಕ್ಕೂ ವೀಡಿಯೋದಲ್ಲಿ ಅಂದರೆ, ವೀಡಿಯೋದಲ್ಲಿ ನೋಡಿದವ್ರಿಗೆ ನನಗೆ ಗೊತ್ತಿರುತ್ತೆ ಆ್ಯಕ್ಚುಲಿ. ಸ್ವಲ್ಪ ವೀಡಿಯೋಸ್ ನೋಡೋವಂಥವ್ರು ಇರ್ತಾರೆ, ಅಥವಾ ಫಾಲೋವರ್ಸ್ ಅಂತ ಇರ್ತಾರೆ, ಅಥವಾ ಸಬ್ಸ್ಕ್ರೈಬರ್ಸು ಇನ್ನೊಬ್ರಿಗೆ ಸಜೆಸ್ಟ್ ಮಾಡ್ತಾರೆ, ಇಂಥವ್ರಿಗೆ ಏನೋ ರಿಕ್ವೈರ್ಮೆಂಟ್ ಇದೆ ನೋಡಿ ಅಂತ ಅಂದ್ಬಿಟ್ಟು. ಸೊ ಸಾಧ್ಯವಾದಷ್ಟು ನನಗೆ ಡಿಸ್ಕೌಂಟ್ ಸಿಗುತ್ತೆ. ನಾನು ನೇರವಾಗಿ ಹೋದರೆ ನಾನು ಯಾರು ಅಂತ ಅವ್ರಿಗೆ ಗೊತ್ತಿರಲ್ಲ. ಸೊ ನಾರ್ಮಲ್ ಪ್ರೈಸಲ್ಲೇ ಮಾಡಿಸ್ಬೇಕಾಗುತ್ತೆ. ವಿಡಿಯೋ ಮೂಲಕ ಹೋದರೆ ಒಂದಷ್ಟು ಡಿಸ್ಕೌಂಟ್ ಸಿಗುತ್ತೆ ಅನ್ನೋದಷ್ಟೇ. ಆ ಹಣನೇ ತೆಗೆದು ಇನ್ನೊಂದು ಡೆವಲಪ್ಮೆಂಟ್ಗೆ ಹಾಕೋಣ ಅಂತ. ಏನು ಮೇಡಮ್ ಇಷ್ಟೊಂದು ಕಂಜೂಸ್ ಅಂತ ಅನ್ನೋಕ್ಕೆ ಹೋಗ್ಬಿಡಿ. ಸೊ ಎಲ್ಲಿ ಡಿಸ್ಕೌಂಟ್ ಸಿಗುತ್ತೆ ಸಿಗಲಿ ಅಂತಷ್ಟೇ, ಇನ್ನೇನಿಲ್ಲ. ಸೊ ಇಂಟರ್ಲಾಕಿಂಗ್ ಬ್ರಿಕ್ಸ್ ಮಾಡೋವಂಥವ್ರು, ಸೊ ನಿಮ್ಮ ಬ್ರಿಕ್ಸ್ ಎಲ್ಲ ಚೆನ್ನಾಗಿರೋ ನಾನು ಫ್ರೀಯಾಗಿ ಪ್ರಮೋಷನ್ ಕೂಡ ಮಾಡ್ತೀನಿ. ಪ್ರಮೋಷನ್ಗೆಲ್ಲ ಆಲ್ಮೋಸ್ಟು ಬೇರೆ ಯೂಟ್ಯೂಬರ್ಸ್ 50,000, 60,000, 70,000 ಎಲ್ಲ ತಗೋತಾರೆ. ನಾನು ಅದೆಲ್ಲ ಫ್ರೀಯಾಗಿ ಮಾಡ್ಕೊಳ್ತೀನಿ. ಏನೂ ತಲೆ ಕೆಡಿಸ್ಕೊಬೇಡಿ. ನೀವಿರೋಂತಹ ನಿಮ್ಮ ಬ್ರಿಕ್ಸ್ ಫ್ಯಾಕ್ಟ್ರಿ ಇರೋಂತಹ ಜಾಗಕ್ಕೆ ಬಂದು ನಾನು ಫ್ರೀಯಾಗಿ ಪ್ರಮೋಷನ್ ಮಾಡಿಕೊಡ್ತೀನಿ. ಕ್ವಾಲಿಟಿ ಚೆನ್ನಾಗಿದ್ದರೆ ಮಾತ್ರ. ಯಾಕಂದರೆ ನಾನು ಸಾಕಷ್ಟು ಐಟಮ್ಗಳನ್ನ ಏನು ಫ್ರೀ ಪ್ರಮೋಷನ್ ಮಾಡ್ಸೋಕ್ಕೆ ನನಗೆ ಕಳಿಸ್ಕೊಟ್ಟಿರ್ತಾರಲ್ಲ, ಅವ್ರ ಐಟಮು ಕ್ವಾಲಿಟಿ ಚೆನ್ನಾಗಿಲ್ಲದೆ ಇದ್ದಾಗ ನಾನೇ ಕೈಯಲ್ಲಿ ದುಡ್ಡು ಹಾಕಿ ಅವ್ರಿಗೆ ರಿಟರ್ನ್ ಕಳಿಸಿದ್ದೀನಿ. ಇವತ್ತು ಕೂಡ 2 ಐಟಮ್ ಹಂಗೆ ಮನೆಗೆ ಬಂದಿದ್ದನ್ನು ರಿಟರ್ನ್ ಹಾಕಿದ್ದೀನಿ. ಸೊ ಆ ರೀತಿ ಇರುತ್ತೆ. ಕ್ವಾಲಿಟಿ ಚೆನ್ನಾಗಿದ್ದರೆ ನಾನೇ ಬಂದು ಇಂಟರ್ಲಾಕಿಂಗ್ ಬ್ರಿಕ್ಸ್ ಫ್ಯಾಕ್ಟ್ರಿಗೆ ಬಂದು ಫ್ರೀಯಾಗಿ ಪ್ರಮೋಷನನ್ನು ಮಾಡಿಕೊಡ್ತೀನಿ. ಸೊ ಯಾರಾದರೂ ಇದ್ದರೆ ದಯವಿಟ್ಟು, ನಾನು ಈಗ ಒಂದು ಡಿಸ್ಪ್ಲೇಲಿ ಬರ್ತಾ ಇರೋಂತಹ ನಂಬರ್ಗೆ, ಯಾವ ನಂಬರ್ ಹಾಕ್ಬೇಕನ್ನೋದು ಡಿಸೈಡ್ ಮಾಡ್ಕೊಂಡಿಲ್ಲ, ಅದಕ್ಕೆ ಡಿಸ್ಪ್ಲೇಲಿ ಬರ್ತಾ ಇರೋಂತಹ ನಂಬರ್ಗೆ ಫೋನನ್ನು ಮಾಡಿ. ಇದ್ರ ಜೊತೆಗೆ ಲಾನ್ ಗಾರ್ಡನ್ ಮಾಡ್ತಾರಲ್ಲ, ಲಾನ್ ಮಾಡಬೇಕು, ಫಸ್ಟ್ ಕ್ಲಾಸ್ ಆಗಿರಬೇಕು, ಒಂಚೂರು ಡಿಸ್ಕೌಂಟ್ ಪ್ರೈಸಲ್ಲಿ ಹಾಕ್ಕೊಟ್ರೆ ನಮಗೂ ಖುಷಿ ಆಗುತ್ತೆ. ಅವರಿಗೂ ಅಷ್ಟೇ ನಾನು ಫ್ರೀಯಾಗಿ ಪ್ರಮೋಷನ್ ಮಾಡಿಕೊಡ್ತೀನಿ. ಸೊ ಮೈಸೂರಲ್ಲಿರೋರಾದರೆ ಹೆಲ್ಪ್ ಆಗುತ್ತೆ, ಗಿಡಗಳು ತರೋಕ್ಕಾಗಿರ್ಬೋದು ಎಲ್ಲದಕ್ಕೂ. ಸೊ ಲಾನ್ ಮಾಡೋವಂಥವ್ರು, ಗಾರ್ಡನಿಂಗ್ ಕೆಲಸ ಮಾಡೋವಂಥವ್ರು, ನಮ್ಗೆ ಯಾವ ರೀತಿ ಬೇಕು ಅಂದರೆ, ಸುಮ್ಮನೆ ಸ್ವಲ್ಪ ಕೆಲಸ ಗೊತ್ತು ಅನ್ನೋರು ಬೇಡ, ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ಆ ಥರದವರು ನನಗೆ ಹೈಟೆಕ್ಕಾಗಿ ಇರಬೇಕು, ಫುಲ್ ಕಂಪ್ಲೀಟಾಗಿ ಹೈಟೆಕ್ ಆಗಿರಬೇಕು. ದೊಡ್ಡ IT-BT ಕಂಪ್ನಿಗಳಲ್ಲಿ ಮಾಡ್ತಾರಲ್ಲ ಲಾನು, ಆ ರೀತಿ ಮಾಡೋವಂಥವ್ರು ಇರಬೇಕು. ಅಥವಾ ದೊಡ್ಡ ಪ್ರೈವೇಟ್ ಶಾಲೆ, ಕಾರ್ಪೊರೇಟ್ ಸ್ಕೂಲ್ಗಳಿರ್ತಾವಲ್ಲ ಅಂಥ ಶಾಲೆಯಲ್ಲಿ ಮಾಡ್ತಾರಲ್ಲ, ಆ ರೀತಿ ಕೆಲಸ ಬರಬೇಕು ನನಗೆ. ಸೊ ಆ ರೀತಿ ಕೆಲಸ ಮಾಡೋವಂಥವ್ರು ದಯವಿಟ್ಟು ನನಗೆ ಈಗ ಡಿಸ್ಪ್ಲೇಲಿ ಬರ್ತಿರೋಂಥ ನಂಬರ್ಗೆ ಕಾಂಟ್ಯಾಕ್ಟನ್ನು ಮಾಡಿ. ಥ್ಯಾಂಕ್ ಯು. ಎಲ್ಲರೂ ವಿಶ್ ಮಾಡಿರೋರು ಎಲ್ರಿಗೂ ಥ್ಯಾಂಕ್ ಯು. ಸೊ ಪೇಪರ್ ಬಂದ ತಕ್ಷಣ ತಿಳಿಸ್ತೀನಿ ಅಂತ ಹೇಳಿದೆ. ಪೇಪರ್ ಬಂದಿದೆ. ಸೊ ನಾನು ಅಧಿಕೃತವಾಗಿ ನನ್ನ 2ನೇ ಮಗು ನನ್ನ ಕೈಗೆ ಸಿಕ್ಕಿದೆ. ಸೋಮವಾರದಿಂದ ಕೆಲಸ ಕೂಡ ಶುರು ಆಗ್ತಿದೆ. ಕೆಲಸ ಶುರು ಆಗೋದಕ್ಕೂ ಕೂಡ ನಿಮ್ಮ ಒಂದು ವಿಶ್ ಇರಲಿ. ಹ್ಯಾಪಿಯಾಗಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು. ಜೊತೆಗೆ ಯೂನಿಫಾರ್ಮ್ ಸ್ಟಿಚ್ ಮಾಡೋವಂಥವ್ರು ಯಾರಾದರೂ ಇದ್ದರೆ ಅವರು ಕೂಡ ಅದೇ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಶೂಸು ಸಪ್ಲೈ ಮಾಡೋವಂಥವ್ರು, ಟೈ, ಬೆಲ್ಟು, ಬ್ಯಾಡ್ಜು, ID ಕಾರ್ಡ್ಗಳು,
ಮುಖ್ಯವಾಗಿ ಯೂನಿಫಾರ್ಮು ಸಪ್ಲೈ ಮಾಡೋವಂಥವ್ರು ದಯವಿಟ್ಟು ಈಗ ಡಿಸ್ಪ್ಲೇ ಬರ್ತಾ ಇದೆಯಲ್ಲ ಆ ನಂಬರ್ಗೆ ಕಾಂಟ್ಯಾಕ್ಟನ್ನು ಮಾಡಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಷ್ಟೇ.